ಸಿಎಂ ವಿರುದ್ಧ ತಿರುಗಿ ಬಿದ್ದಿರುವಂತಹ ಅತೃಪ್ತ ಶಾಸಕರಿಗೆ ಹೈಕಮಾಂಡ್ ಕಠಿಣ ಸಂದೇಶವನ್ನು ರವಾನಿಸಿದೆ. ಈ ನಡುವೆ ದೆಹಲಿಯಿಂದ ಬಂದಾಕ್ಷಣ ಸಿಎಂ ಸಿದ್ದರಾಮಯ್ಯ ಅತೃಪ್ತ ಶಾಸಕರ ಜೊತೆ ಸಭೆ ಮಾಡಿ ಅಸಮಾಧಾನ ಶಮನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಕುರಿತ ಮಾಹಿತಿ ಇಲ್ಲಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಕೂಡಲೇ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಸಭೆ ಮಾಡಿದ್ರು. ಹೈಕಮಾಂಡ್ ನಿರ್ದೇಶನ, ಸಲಹೆ, ಸೂಚನೆಯಂತೆ ಅಸಮಾಧಾನಿತ ಶಾಸಕರೊಂದಿಗೆ ಸಭೆ ಮಾಡಿದ್ರು. ಮೊದಲಿಗೆ ಕಾಗವಾಡ ಶಾಸಕ ರಾಜು ಕಾಗೆ ಸಿಎಂ ಭೇಟಿಯಾದ್ರು. ಕ್ಷೇತ್ರದ ಅನುದಾನದ ಕೊರತೆ ಸೇರಿದಂತೆ ಇನ್ನಿತರೆ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶಾಸಕರ ಸಿಟ್ಟು ಹೀಗಿತ್ತು. ಅನುದಾನ ಇಲ್ಲದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ, ಕೂಡಲೇ ಅನುದಾನ ಕೊಡಬೇಕು, ಇಲ್ಲವಾದ್ರೆ ಕಷ್ಟ ಆಗುತ್ತೆ. ಅಧಿಕಾರಿಗಳ ವರ್ಗಾವಣೆ ಗೊತ್ತೇ ಆಗ್ತಿಲ್ಲ, ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಕೆಟ್ಟ ಹೆಸರು ಬರುತ್ತಿದೆ, ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಬೇಕು, ಸಚಿವರುಗಳು ಶಾಸಕರ ಸಮಸ್ಯೆ ಕೇಳುತ್ತಿಲ್ಲ, ಸಚಿವರಿಗೆ ಬುದ್ಧಿ ಹೇಳಬೇಕು, ನಮ್ಮದೇ ಸರ್ಕಾರದಲ್ಲಿ ನಮಗೇ ಬೆಲೆ ಇಲ್ಲದಾಗಿದೆ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡ್ರು. ಇದು ಸುಖ ಸುಮ್ಮನೆ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗ್ತಿದೆ. ಹೀಗೆ ಆದ್ರೆ ಪಂಚಾಯಿತಿ ಚುನಾವಣೆ ಎದುರಿಸೋದು ಕಷ್ಟ ಎಂದು ಶಾಸಕರು ದೂರು ನೀಡಿದ್ರು. ಸಿಎಂ ಭೇಟಿ ಮಾಡಿದ ಶಾಸಕರೆಲ್ಲರಿಗೂ ಅನುದಾನದ ಅಭಯ ಸಿಕ್ಕಿದೆ. ಹಾಗೆ ಒಂದೆರಡು ಎಚ್ಚರಿಕೆಗಳನ್ನೂ ಸಿಎಂ ನೀಡಿದ್ದಾರೆ. ಪಕ್ಷದೊಳಗಿನ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗ ಹೇಳಿಕೆ ಕೊಡುತ್ತಿರೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತಿದೆ. ಸಂಪುಟ ಪುನರಚನೆ ವೇಳೆ ಎಲ್ಲರ ಬೇಡಿಕೆಗೆ ಮನ್ನಣೆ ನೀಡುತ್ತೇವೆ. ನಿಗಮ ಮಂಡಳಿ ಅಧ್ಯಕ್ಷ ನೇಮಕ ವೇಳೆಯೂ ಪರಿಗಣಿಸಲಾಗುತ್ತೆ. ಕ್ಷೇತ್ರದ ಕೆಲಸಗಳ ಕಡೆ ಗಮನ ಕೊಡಿ, ದುಡ್ಡು ನಾನು ಕೊಡ್ತೀನಿ ಎಂದಿದ್ದಾರೆ ಸಿಎಂ. ಈ ಮಧ್ಯೆ ವಸತಿ ಇಲಾಖೆ ಅಕ್ರಮದ ಬಗ್ಗೆಯೂ ಆಡಿಯೋ ರಿಲೀಸ್ ಮಾಡಿ ವಿವಾದ ಎಬ್ಬಿಸಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ರಿಗೆ ಸಿಎಂ ಮೊನ್ನೆಯೇ ಡೇಟ್ ಕೊಟ್ಟಿದ್ರು. ಸಿಎಂ ಬರೋ ಮುನ್ನವೇ ಬಿಆರ್ ಪಾಟೀಲ್ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿದ್ರು. ಬೆಂಗಳೂರಿನ ಸದಾಶಿವನಗರದ ಡಿಕೆಶಿ ಮನೆಗೆ ಹೋಗಿದ್ದ ಬಿಆರ್ ಪಾಟೀಲ್ ಅಲ್ಲಿ ಚರ್ಚೆ ಮಾಡಿ ನಂತರ ಸಿಎಂ ಮನೆಗೆ ಬಂದ್ರು. ಅಷ್ಟೊತ್ತಿಗಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಆದ್ರೆ ಸಿಎಂ ಭೇಟಿಯಲ್ಲಿ ಅಂಥದ್ದೇನೂ ಚರ್ಚೆ ಆಗಲೇ ಇಲ್ಲ ಅಂದ್ರು ಜಮೀರ್ ಅಹಮದ್ ಖಾನ್. ಹೈಕಮಾಂಡ್ ಸೂಚನೆ ನೀಡಿತ್ತಂತೆ ಇಲಾಖೆ ಬಗ್ಗೆ ಬಿಆರ್ ಪಾಟೀಲ್ ಅವರು ಆರೋಪ ಮಾಡಿದ್ರಲ್ಲ ಸರ್. ಜಮೀರ್ ಹೋದ ಮೇಲೆ ಬಂದ ಬಿಆರ್ ಪಾಟೀಲ್ ದಾಖಲೆಗಳ ಸಮೇತ ತಾವು ಮಾಡಿದ ಆರೋಪಗಳ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಿಕೊಟ್ರು. ರಾಜೀನಾಮೆ ಬ್ಲಾಕ್ ಮೇಲ್ಗೆ ಬೆದರಬೇಡಿ, ರಾಜೀನಾಮೆ ಕೊಟ್ರೆ ತಗೊಳ್ಳಿ ಎಂದಿರುವ ಖರ್ಗೆ. ಸಿದ್ದು ಸರ್ಕಾರದ ವಿರುದ್ಧ ಮಾತನಾಡುತ್ತಿರುವ ರಾಜು ಕಾಗೆ ಹಾಗೂ ಬಿಆರ್ ಪಾಟೀಲ್ಗೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಶಾಸಕರ ರಾಜೀನಾಮೆ ಬ್ಲಾಕ್ ಮೇಲ್ಗೆ ಹೆದರಬೇಡಿ, ರಾಜೀನಾಮೆ ಕೊಟ್ರೆ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದ್ದಾರೆ. ಅವರು ರಾಜೀನಾಮೆ ಕೊಟ್ರೆ ಆಕಾಶ ಕಳಚಿ ಬೀಳಲ್ಲ ಎಂದು ಕಡ್ಡಿ ಮುರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂಗೆ ಹೇಳಿದ್ದಾರಂತೆ. ಈ ಮೂಲಕ ಕಲಬುರಗಿ ಜಿಲ್ಲಾ ರಾಜಕೀಯಕ್ಕೂ ಪಾಠ ಕಲಿಸಿದಂತಾಗುತ್ತೆ ಎಂಬುದು ಖರ್ಗೆ ಲೆಕ್ಕಾಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.